ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇಲ್ಲಿ ನಾನು ಬೆಳಗ್ಗೆನೇ ಚೆರಿಗೆ ಹಾಟ್ ಚಾಕ್ಲೇಟ್ ಮಾಡ್ಕೊತಾ ಇದ್ದೀನಿ. ಚೆರಿ ಫೇವ್ರೆಟ್ ಹಾಟ್ ಚಾಕ್ಲೇಟ್ ಅಲ್ಲೇನಪ್ಪ? ಚೆರಿ ಇಷ್ಟನಾ ನಿಂಗೆ ಹಾಟ್ ಚಾಕ್ಲೇಟ್? ಬಟ್ ಎವ್ರಿ ಡೇ ಕುಡಿಬಾರ್ದಲ್ವ ಅದನ್ನ. ಅನ್ಹೆಲ್ತಿ. ಅದರೊಳಗೆ ಅನ್ಹೆಲ್ದಿ ಅಂದರೆ ಅದರೊಳಗೆ ಜಾಸ್ತಿ ಶುಗರ್ ಇರುತ್ತಲ್ವಾ. ಸೊ ಹಾಗಾಗಿ ಎವ್ರಿ ಡೇ ಕುಡಿಬಾರ್ದು, ಯಾವಾಗಾದರೂ ಒಂದು ಸತಿ ಕುಡಿದ್ರೆ ಇಟ್ಸ್ ಫೈನ್, ರೈಟ್? ಸೊ ಒಂದು 1 ಮಿನಿಟ್ ಅಷ್ಟು ನಾವು ಮೈಕ್ರೋ ಓವನಲ್ಲಿ ಇಟ್ಟಿದ್ವಿ. ಜಸ್ಟ್ ಅದೆಲ್ಲ ಕರಗುತ್ತೆ ಇವಾಗ. ಸೊ ನೀವು ನೋಡಿದ್ರಲ್ಲ, ಪೌಡರ್ ಇದ್ದಾಗ ಅದು ಹಾಲಲ್ಲಿ ಕರಗಲಿಲ್ಲ. ಸ್ವಲ್ಪ ಅದು ಮೆಲ್ಟ್ ಆಗಬೇಕು, ಅಂದರೆ ಬಿಸಿ ಆಗಬೇಕು, ಅಂದರೆ ಅದು ಹಾಲಲ್ಲಿ ನೀಟಾಗಿ ಕರಗುತ್ತೆ. ಆ್ಯಂಡ್ ಚೆರಿಗೆ ಆ ಥರ ಕಪ್ಪಲ್ಲಿ ಕುಡಿಯೋಲ್ಲ. ಸೊ ಅವಳಿಗೆ ಈ ಥರ ಸ್ಟ್ರಾ ಹಾಕಿ ಕೊಡಬೇಕು. ಚೆರಿ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾಳೆ ಹಾಟ್ ಚಾಕ್ಲೇಟ್ನ. ಹೀಗೆ ಕುಡಿಯೋಕೆ ಅನಿಸ್ತಿದೆ. 1 ವೀಕ್ 2 ವೀಕ್ಸ್ ಆಯ್ತು ನಾನು ಕುಡಿ. ಆ್ಯಂಡ್ ನಮ್ಮ ಅತ್ತೆ ಮಾವಂಗೂ ಹಾಟ್ ಚಾಕ್ಲೇಟ್ ಮಾಡಿಕೊಟ್ಟೆ. ಯಾಕೆ ಹೇಳ್ತಾ ಇದೆಯಾ? ಸ್ಕೂರಲ್ಲ? ಅಯ್ಯೋ, ಏನಾಯ್ತು ಸ್ಕೂರಲ್ಗೆ? ಮತ್ತೆ ನೋಡಲಿಲ್ಲ ಅಂದರೆ ಯಾಕೆ ಹೇಳ್ತಾ ಇದೆಯಾ? ಸ್ಕೂರಲ್ಲಿಗೆ ಆಕ್ಸಿಡೆಂಟ್ ಆಯ್ತಾ? ಆಕ್ಸಿಡೆಂಟ್ ಹ್ಯಾಪನ್ಸ್ ಸರಿ, ಏನು ಮಾಡಕ್ಕಾಗಲ್ಲ. ನಮ್ ಕಾರ್ ಅಲ್ಲ, ಬೇರೆ ಕಾರ್ ಹೊಡೆದಿರೋದು. ಅಯ್ಯೋ ಪಾಪಚ್ಚೆ, ಏನು ಆಗಿರಲ್ಲ ಬಿಡು, ಹುಷಾರಾಗುತ್ತೆ ಬಿಡು. ಸ್ವಲ್ಪ ದಿನ ರೆಸ್ಟ್ ಮಾಡಿ ಹುಷಾರಾಗುತ್ತಂತೆ. ಯಾರಾದ್ರೂ ರೆಸ್ಕ್ಯೂ ಮಾಡ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಾನು ನನ್ನ ಹಸ್ಬೆಂಡು ಮತ್ತು ಚೆರಿ, ನಮ್ಮ ಅತ್ತೆ ಮಾವ ಮನೆಯಲ್ಲೇ ಇದ್ದರು. ಅರ್ಜೆಂಟಿಗೆ ಒಂದು ಸ್ವಲ್ಪ ನಮಗೆ ಗ್ರಾಸರಿ ಬೇಕಿತ್ತು ಅಂತ ಹೋಗ್ತಾ ಇದ್ದೀವಿ. ಸೊ ಹೋಗುವಂಥ ದಾರಿಯಲ್ಲಿ ನಮ್ಮ ಮುಂದಿನ ಕಾರು ಒಂದು ಸ್ಕ್ವಿರಲ್ಲಿಗೆ ಹೊಡಿತು, ಅಂದರೆ ಇಣಚಿಗೆ ಹೊಡೆದ್ಬಿಡ್ತು. ಇಲ್ಲಿ ಯೂಶಲಿ ಸ್ಕ್ವಿರಲ್ಗಳು ಇಂಡಿಯಾದಷ್ಟು ಚಿಕ್ಕವು ಇರಲ್ಲ, ಸ್ವಲ್ಪ ದೊಡ್ಡವು ಇರ್ತವೆ. ಅದು ಉಳ್ಕೊಂಡು ಬೀಳೋದನ್ನ ನಾನು ನೋಡ್ಬಿಟ್ಟೆ. ನಂಗೆ ಒಂಥರ ಅನ್ನಿಸ್ಬಿಡ್ತು, ಅಯ್ಯೋ ಹಿಂಗೆ ಅಂತ ಜೋರಾಗಿ ಕಿರಿಚ್ಬಿಟ್ಟೆ. ಅದು ಚೆರಿ ಏನಾಯಿತು ಅಯ್ಯೋ ಸ್ಕ್ವಿರಲ್ಗೆ ಆಕ್ಸಿಡೆಂಟ್ ಆಯಿತು ಅಂತಂದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವಳು ಇಷ್ಟೊಂದೆಲ್ಲ ಅಳ್ತಾಳೆ, ಇಷ್ಟು ಸೆನ್ಸಿಟಿವ್, ಲೈಕ್ ಈ ಥರ ತೊಗೋತಾಳೆ ಅಂತ. ಬಟ್ ಐ ಫೆಲ್ಟ್ ಸೋ ಸ್ಯಾಡ್. ನನಗೂ ಆ ಸ್ಕೂರಲ್ಲಿ ಉಳ್ಕೊಂಡು ಹೋಗೋದನ್ನ ನೋಡಿ ತುಂಬ ಬೇಜಾರು ಅನ್ನಿಸ್ತು. ಆ್ಯಕ್ಚುಲಿ ಅಲ್ಲಿ ಕಾರ್ ನಿಲ್ಸೋಣ ಅಂತ ಅಂದ್ಕೊಂಡ್ವಿ ನಾವು. ಕಾರ್ ನಿಲ್ಲಿಸ್ಬಿಟ್ಟು ಅದಕ್ಕೆ ಏನಾಯ್ತು ನೋಡೋಣ ಅಂತ. ಬಟ್ ಏನಾಗಿತ್ತು ಅಂತಂದರೆ, ತುಂಬ ಫಾಸ್ಟಾಗಿ ಹೋಗ್ತಿತ್ತು. ಆ್ಯಂಡ್ ಪಕ್ಕದಲ್ಲಿ ಯಾವುದೂ ರೋಡ್ ಖಾಲಿ ಇರಲಿಲ್ಲ, ಅಂದರೆ 1 ವೇ ಇತ್ತದು. ಅಲ್ಲಿ ನಿಲ್ಸೋಕ್ಕೇನು ನಮಗೆ ಆಪ್ಷನ್ ಇರಲೇ ಇಲ್ಲ, ನಿಲ್ಸೋಕ್ಕಾಗಲಿಲ್ಲ ನಮಗೆ. ಹೋಪ್ ಅದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮಾಡಬಾರ್ದು ಚೆರಿ. ಬಬಲ್ ಬಂದೈತೆ. ಚೀಸಿ. ಯು ಲೈಕ್ ಪಿಜ್ಜಾ? ಪ್ಲೇಟ್ ತಗೊಂಡು ಹೋಗಿ ಚೆರಿ. ಹೋಗಪ್ಪ, ಪ್ಲೇಟ್ ತಗೊಂಡು ಪಿಜ್ಜಾ. ಹೋಗು ಕಂದ. Pizza is the best thing, like a square. Oh, let me see. 7 6 ಬಂದೈತೆ. 7 ಯಮ್ಮಿ 7 6. ನಾನು ಮತ್ತೆ ನಮ್ಮ ಅಜ್ಜಿ ಚೀಸ್ ಮಾಡ್ತಿದೀವಿ. ಏನು ಕುಡಿತಾ ಇದ್ದೀರಾ ನೀನು ಮತ್ತೆ ನಿಮ್ಮ ಅಜ್ಜಿ? ಕೋಕೋನಟ್ ವಾಟರ್ ಕುಡಿತಾ ಇದ್ದೀರಾ? ಯಮ್ಮಿ ಇತ್ತ ಕೋಕೋನಟ್ ವಾಟರ್? ಒಂಥರ ಚೆನ್ನಾಗಿತ್ತಾ? ನಂಗೆ ಯಾಕೋ ಇಷ್ಟ ಕೋಕೋನಟ್ ವಾಟರ್. ನಿಮ್ಗೆ ತುಂಬ ಇಷ್ಟ ಅಲ್ಲ? ಇಲ್ಲಿ ನಾವು ಒಂದಿಷ್ಟು ಬಟ್ಟೆನ ಡೊನೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ಲಾಸ್ಟಿಕ್ ಏನು ಕವರ್ ಕಟ್ಟಿದ್ನಲ್ಲ, ಅದು ಕಾರಿಂದ ತೆಗಿಬೇಕಾದ್ರೆ ಒಂಚೂರು ಡ್ಯಾಮೇಜ್ ಆಗಿದೆ. ಏನು ಅಂತಂದರೆ, ಲಾಸ್ಟ್ ಇಯರ್ ಅಂತೂ ಚೆರಿ ಇಂಡಿಯಾದಲ್ಲಿದ್ಲು. ಅದ್ರ ಹಿಂದಿನ ವರ್ಷ ತೊಗೊಂಡಂಥ ಹೊಸ ಡ್ರೆಸ್ಸಸ್ಗಳು ಅವೆಲ್ಲ ಅವಳಿಗೆ ಚಿಕ್ಕದಾಗಿ ಆಗ್ತಾ ಇತ್ತು. ಆ್ಯಂಡ್ ನಂದು ಒಂದಿಷ್ಟು ಕೆಲವು ಡ್ರೆಸ್ಸಸ್ಗಳು ನಾನು ಹಾಕ್ಕೊಂಡೇ ಇರಲಿಲ್ಲ. ಆ್ಯಂಡ್ ಮುಂದೆನೂ ಹಾಕ್ಕೊಳ್ಳಲ್ಲ ಅಂತ ಅಂದ್ಕೊಂಡು ನಾನು ಅದನ್ನ ಸುಮ್ಮನೆ ಇಟ್ಕೊಂಡ್ರೆ ವೇಸ್ಟ್ ಆಗುತ್ತೆ ಅಂತ ಒಂದಿಷ್ಟು ಡೊನೇಟ್ ಮಾಡಿದ್ವಿ. ಇದು ನಾವು ಔಟ್ಡೋರ್ ಮಿಲ್ಲರ್ ಥಿಯೇಟರ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ. ಇಲ್ಲಿ ಯಾಕೆ ಇಷ್ಟು ಜನ ಸೇರಿದ್ದಾರೆ ಅಂತಂದರೆ, ಇಲ್ಲಿ ಜುಲೈ 4th
ಅದಕ್ಕೆ ಇಷ್ಟು ಜನ ಸೇರಿದ್ದಾರೆ. ಜುಲೈ 4 ಏನು ಅಂತಂದರೆ ಇದು ಅಮೇರಿಕದ ಇಂಡಿಪೆಂಡೆನ್ಸ್ ಡೇ. ಸೊ ಎಷ್ಟು ಜನ ಸೇರಿದ್ದಾರೆ ನೋಡ್ತಾ ಇರ್ಬೋದು. ನಾವು ಅಷ್ಟೇ ಮಧ್ಯಾಹ್ನನೇ ಬಂದು ಪ್ಲೇಸ್ ಎಲ್ಲ ಇಟ್ಕೋಬೇಕು, ಬಿಕಾಸ್ ಪ್ಲೇಸೇ ಸಿಗೋದಿಲ್ಲ ಇಲ್ಲಿ, ಅಷ್ಟು ರಶ್ ಇರುತ್ತೆ. ಜನ ಎಲ್ಲ ಬಂದು ಚಿಲ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಸೊ ಒಂದು ಸ್ವಲ್ಪ ಬಿಸಿಲು ಹೋಗ್ತಿದ್ದಂಗೆ ಕತ್ಲಾಗ್ತಾ ಇದ್ದಂಗೆ ಪ್ರೋಗ್ರಾಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಫಸ್ಟು ನ್ಯಾಷನಲ್ ಆ್ಯಂಥಮಿಂದ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಂತ ಅನಿಸುತ್ತೆ. ಇಲ್ಲಿ ಎಲ್ಲರೂ ಬಂದಿರ್ತಾರೆ. ಅಮೆರಿಕನ್ಸ್ ಅಂತಲೇ ಅಲ್ಲ, ಎಲ್ಲ ದೇಶದಿಂದ ಇರೋರು ಬರ್ತಾರೆ ಈ ಸೆಲೆಬ್ರೇಟ್ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಮ್ಯೂಸಿಕ್ ಆಗಿರಬಹುದು, ಪ್ರತಿಯೊಂದು ನೋಡೋಕ್ಕೆ ಮತ್ತು ಕೇಳೋಕ್ಕೆ ಚೆನ್ನಾಗಿ ಅನಿಸುತ್ತೆ ಇಲ್ಲಿ. ಆ್ಯಂಡ್ ನಮ್ಮ ಅತ್ತೆ ಮಾವಂಗೆ ಇದು ಜುಲೈ 4 ನೋಡ್ತಾ ಇರೋವಂಥದ್ದು ಫಸ್ಟ್ ಎಕ್ಸ್ಪೀರಿಯೆನ್ಸು, ಫಸ್ಟ್ ಅವರು ಇದನ್ನೆಲ್ಲ ನೋಡುವಂಥದ್ದು. ಹಾಗೆ ಫೈರ್ ವರ್ಕ್ಸ್ ಕೂಡ ಇರುತ್ತೆ. ಆ್ಯಂಡ್ ಈ ಕ್ಲಿಪ್ಪಿಂಗ್ಸು ಆ್ಯಕ್ಚುಲಿ ಮಿಸ್ ಆಗಿಬಿಟ್ಟಿತ್ತು. ನಾನು ಮುಂಚೆನೇ ತೋರಿಸ್ಬೋದಾಗಿತ್ತು, ಯಾಕೆಂದರೆ 4th ಆಗಿದ್ದು ಜುಲೈ 4th, ಬಟ್ ಎಲ್ಲೋ ಮಿಸ್ ಆಗಿತ್ತು. ಸೊ ಆ್ಯಂಡ್ ನನಗೆ ಅಂದ್ಕೊಂಡೆ ಅಯ್ಯೋ ಬೇಡ ಹಾಕೋದು ಅಂತ. ಆಮೇಲೆ ಅನ್ನಿಸ್ತಾ ಇರಲಿ ಬಿಡು, ಇದೊಂದು ಮೊಮೆಂಟ್ಸ್ ನೋಡಿರೋವಂಥದ್ದು ಚೆನ್ನಾಗಿ ಅನಿಸುತ್ತೆ, ಆಮೇಲೆ ಯಾವುದಾದ್ರೂ ವಿಡಿಯೋ ನೋಡಬೇಕಾದ್ರೆ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಚೆರಿ ಬೈನಾಕುಲರ್ ಇಟ್ಕೊಂಡು ಆ ಮ್ಯೂಸಿಕ್ ಎಲ್ಲ ನೋಡ್ಕೊಂಡು ಕೇಳ್ತಾ ಇದ್ದಾಳೆ. ಯಾಕೆಂತಂದರೆ ಸ್ವಲ್ಪ ದೂರ ಕೂತ್ಕೊಂಡಿದ್ವಿ ನಾವು. ಆ್ಯಂಡ್ ಅದು ಮಿಲ್ಲರ್ ಥಿಯೇಟರ್ ಹೇಗಿದೆ ಅಂತಂದರೆ ಸ್ಟೀಪ್ ಆಗಿದೆ. ಸೊ ಕೆಳಗಿಂದ ಹಿಂಗೆ ಮೇಲೆ ಕೂತ್ಕೊಂಡವ್ರಿಗೆಲ್ಲ ಕ್ಲೀನಾಗಿ ಕಾಣಿಸುತ್ತೆ ಆ ಥರ. ಸೊ ಇವಾಗ ನೋಡ್ತಾ ಇರ್ಬೋದು ಕತ್ಲ ಆಗ್ತಾ ಇದೆ. ಇಲ್ಲಿ ಫೈರ್ ವರ್ಕ್ ಬಂದು ಇದ್ದಿದ್ದು 10 ಗಂಟೆಗಿತ್ತು. ನಾವು 6 ಗಂಟೆಗೆ ಹೋಗಿದ್ದೀವಿ. ಅಂದರೆ ಸಂಜೆ 6ಇಂದ ರಾತ್ರಿ 10 ಗಂಟೆಗೆ ಫೈರ್ ವರ್ಕ್ಸ್ ಒಂದು 20 ಮಿನಿಟ್ಸ್ ಆಗುತ್ತೆ, 15 to 20 ಮಿನಿಟ್ಸ್ ಫೈರ್ ವರ್ಕ್ಸ್ ಆಗುತ್ತೆ. ಅದಾದಮೇಲೆ ಇರೋದು ರಿಯಲ್ ಚಾಲೆಂಜು ಏನು ಅಂತಂದರೆ ಹೊರಗಡೆ ಹೋಗೋದು. ತುಂಬ ರಶ್ ಇರುತ್ತೆ. ಈ ಕಾರ್ ಪಾರ್ಕಿಂಗಿಂದ ನಾವು ರೋಡ್ಗೆ ಹೋಗ್ಬೇಕಂದ್ರೆ ನಾವು ಆ್ಯಕ್ಚುಲಿ ಅವತ್ತು 45 ಮಿನಿಟ್ಸ್ to 1 hour ಬರೀ ಕಾರ್ ಪಾರ್ಕಿಂಗಲ್ಲೇ ನಿಂತಿದ್ದೀವಿ. ಅಂದರೆ ಅಷ್ಟು ರಶ್ ಇರುತ್ತೆ, ಅಷ್ಟು ಜನ ಸೇರಿರ್ತಾರೆ ಜುಲೈ 4th ಸೆಲೆಬ್ರೇಟ್ ಮಾಡೋಕ್ಕೆ. ಲಾಸ್ಟ್ ಇಯರು ನಾನು ಮತ್ತು ಚರಿ ಇಬ್ಬರೂ ಕೂಡ ಜುಲೈ 4th ಮಿಸ್ ಮಾಡ್ಕೊಂಡಿದ್ವಿ. ನನ್ನ ಹಸ್ಬೆಂಡು ಇಲ್ಲಿದ್ರು ಒಬ್ಬರೇ. ಸೊ ನಾವಿಬ್ಬರು ಇಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ಬರು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಈಗ ಎಲ್ಲರೂ ಇದ್ದೀವಿ, ಫ್ಯಾಮಿಲಿ ಪೂರ್ತಿ ಇದ್ದಾರೆ ಇದನ್ನು ನೋಡೋಕ್ಕೆ, ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ನೋಡಿ ಮ್ಯೂಸಿಕ್ ಎಲ್ಲ ಹೇಗಿರುತ್ತೆ ಅಂತ ಕೇಳಿ. ನಾನು ಈ ಥರ ಕಲರ್ಫುಲ್ ಲೈಟ್ಸ್ ಹೋಗಿ ಚಿಯರ್ ಮಾಡ್ತಿದ್ದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಒಂದು 1.5 hour ಅಷ್ಟು ನಾವು ಅಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಕೇಳೋದು ಅದೆಲ್ಲ ಮಾಡಿದ್ವಿ. ಅಷ್ಟರಲ್ಲಿ ಪೂರ್ತಿ ಕತ್ಲಾಗಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಇವಾಗ 10 ಗಂಟೆ. ಸೊ ಆ ಕಡೆ ಎಲ್ಲ ಫೈರ್ ವರ್ಕ್ಸ್ ಕಾಣಿಸ್ತಾ ಇದೆ, ಬೇರೆ ಕಡೆ ಎಲ್ಲ ಫೈರ್ ವರ್ಕ್ಸ್ ಇರುತ್ತೆ. ಒಂದು 3-4 ಕಡೆ ಫೈರ್ ವರ್ಕ್ಸ್ ಇಟ್ಟಿರ್ತಾರೆ, ಎಲ್ಲರೂ ಮಾಡೋದಿಲ್ಲ ಇಲ್ಲಿ. ಸೊ ಆ ಪ್ಲೇಸಿಗಷ್ಟೇ ಹೋಗಿ ನಾವು ಕೂತ್ಕೋಬೇಕು. ಸೊ ಇವಾಗ ಎಲ್ಲರೂ ಎದ್ದು ನಿಂತ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಇವಾಗ ಫೈರ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಂಡ್ ಎಲ್ಲರೂ ಈ ಕಡೆ ಮುಖ ಮಾಡಿಕೊಂಡು ನಿಂತ್ಕೊಳ್ತಾರೆ, ಬಿಕಾಸ್ ನಮ್ಮ ರೈಟ್ ಸೈಡ್ ಏನಿದೆಲ್ಲ, ಸೊ ಅಲ್ಲಿ ಫೈರ್ ವರ್ಕ್ ಸ್ಟಾರ್ಟ್ ಆಗೋವಂಥದ್ದು. ಸೊ ಐ ಆಮ್ ಸೋ ಎಕ್ಸೈಟೆಡ್. ಯಾಕೆಂತಂದರೆ ನಾನು 2 ವರ್ಷ ಆಯಿತು ನೋಡಿರಲಿಲ್ಲ ಫೈರ್ ವರ್ಕ್ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ. ಈ ಫೈರ್ ವರ್ಕ್ಸ್ನ ಮಕ್ಕಳು ಅಥವಾ ಮಿಡಲ್ ಏಜು ಅಂತ ಅಲ್ಲ, ಎಲ್ಲ ವಯಸ್ಸಿನವರು ಬಂದಿರ್ತಾರೆ ನೋಡೋಕ್ಕೆ. ತುಂಬಾ ಖುಷಿಯಿಂದ ಕಾಯ್ತಾ ಇರ್ತಾರೆ. ನಾವಂತೂ 6 ಗಂಟೆಗೆ ಹೋಗಿದ್ದೀವಿ. ಇನ್ನು ಕೆಲವೊಬ್ಬರೆಲ್ಲ ಮಧ್ಯಾಹ್ನನೇ ಬಂದು ಜಾಗ ಎಲ್ಲ ಇಟ್ಕೊಳ್ಳೋವಂಥದ್ದು, ಹಾಗೆ ಅಲ್ಲೇ ಅಡುಗೆ ಮಾಡ್ಕೊಳ್ಳೋದು, ಬಾರ್ಬಿಕ್ಯೂ ಎಲ್ಲ ಇರುತ್ತಲ್ಲ, ಸೊ ಅಲ್ಲೆಲ್ಲ ಟೆಂಟ್ ಹಾಕ್ಕೊಂಡು ಮನೆ ಥರ ಮಾಡಿಕೊಂಡು ಅಲ್ಲೇ ಕುತ್ಕೊಂಡು ಹೋಲ್ ಡೇ ಅಲ್ಲೇ ಕಳೀತಾರೆ. ಅದೊಂಥರ ಚೆನ್ನಾಗಿ ಅನಿಸುತ್ತೆ ಈ ಥರ ಫೈರ್ ವರ್ಕ್ಸ್ ಎಲ್ಲ ಫ್ಯಾಮಿಲಿ ಜೊತೆ ನೋಡಿಕೊಂಡು ಎಂಜಾಯ್ ಮಾಡೋದು. ತುಂಬಾ ಅದು ಡಿಫ್ರೆಂಟ್ ಫೀಲ್ ಅಂತ ಹೇಳ್ಬೋದು. ಎಲ್ಲರೂ ಚಿಯರ್ ಅಪ್ ಮಾಡ್ತಾ ಇರ್ತಾರೆ, ಅಲ್ಲಿ ಸಖತ್ತಾಗಿರುತ್ತೆ.
ಫೈರ್ ವರ್ಕ್ಸ್ ನಾನು 2 ಇಯರ್ಸಿಂದ ನೋಡಿಲ್ಲ. ಈಗ ನಾನು ಕಲರ್ಫುಲ್ ಆದಂಥ ಹಾರ್ಟ್ಸು, ಹಂಗೆ ಫೈರ್ ವರ್ಕ್ಸು ಒಂಥರ ಮಿನಿ ಡಾರ್ಕ್ ಸ್ಕೈಯಲ್ಲಿ ನೋಡೋಕ್ಕೆ ತುಂಬ ಇಷ್ಟ. ಮತ್ತು ನಾನು ಹೋದಾಗ ಅಲ್ಲಿ ನನಗೆ ಕಾಯ್ತಿದ್ದೆ ಫೈರ್ ವರ್ಕ್ಸ್ ಯಾವಾಗತ್ತೆ. ಆಮೇಲೆ ಫೈನಲಿ ದ ಟೈಮ್ ಹ್ಯಾಸ್ ಕಮ್. I finally watching the fireworks with music. ನಂತರ ಕಿಡ್ಸ್ ಯಾರ್ಯಾರ ಇದ್ದರೆ ಈ ವಿಡಿಯೋ ನೋಡಬೇಕಾದ್ರೆ ಫೈರ್ ವರ್ಕ್ಸ್ ಏನಾರ ಇಷ್ಟ ಆಗಿದೆ ನಾನು ನಿಮಗೆ ಇವಾಗ ಡೌನ್ ಟೌನ್ ಬಂದಿದೀವ್ರಿ. ಡೌನ್ ಟೌನ್ ಅಂದ್ರೆ ಬಿಲ್ಡಿಂಗ್ಸ್ ಗಳು ನೋಡ್ಬೋದು ನೀವು ಹೆಂಗ್ ಕಾಣಿಸ್ತಾ ಇದಾವೆ ಅಂತ. ಹಾ, ಈಗ ಪೂರ್ತಿ ನಾವೇನು ಹೋಗ್ತೀವಲ್ಲ ರೋಡ್, ಎಲ್ಲಾ ಕಡೆ ನಿಮ್ಗೆ ದೊಡ್ಡದಾದಂತಹ ಬಿಲ್ಡಿಂಗ್ಸ್ ಕಾಣಿಸ್ತವೆ. ಮುಂದೆ ಹೋಗ್ತಾ 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 ನೋಡ್ರಿ ಇಲ್ಲೆಲ್ಲ ಹೆಂಗಿದಾವೆ. ಡೌನ್ ಟೌನಿಗೆ ಕರ್ಕೊಂಡು ಹೋಗ್ಬೇಕಂತ ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ವಿ, ಏನೋ ಆಗ್ತಾ ಇರಲಿಲ್ಲ. ಆ್ಯಂಡ್ ಅವತ್ತು ಆ್ಯಕ್ಚುಲಿ ಡಿಸ್ಕವರಿ ಗ್ರೀನ್ ಅಂತ ಇನ್ನೊಂದು ಜಾಗ ಇತ್ತು ಅಲ್ಲಿ. ಸೊ ಅಲ್ಲಿ ಕರ್ಕೊಂಡೋಗಿ ಸ್ವಲ್ಪ ಆರಾಮಾಗಿ ಚಿಲ್ ಮಾಡಿ, ಅಲ್ಲಿ ಬೋಟಿಂಗ್ ರೈಡ್ಸ್ ಎಲ್ಲ ಇತ್ತು. ಸೊ ಅದೇನಂತಂದರೆ ಸಿಟಿ ಮಧ್ಯ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ತುಂಬಾ ಏನೋ ಈವೆಂಟ್ ನಡೀತಾ ಇತ್ತು, ಎಲ್ಲೂ ಜಾಗ ಇರಲಿಲ್ಲ, ಪಾರ್ಕಿಂಗಿಗೆ ತುಂಬ ಕಾಯಬೇಕಿರ್ತಿತ್ತು. ಆ್ಯಂಡ್ ರೋಡಲ್ಲಿ ಹೋಗೋಕ್ಕೂ ಜಾಗ ಇರಲಿಲ್ಲ, ಇಳಿಯೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಪ್ಯಾಕ್ಡ್ ಇತ್ತು ಅಲ್ಲಿ ಅವತ್ತು. ಸೊ ಹಾಗಾಗಿ ಹಾಗೆಯೇ ನಾನೇನು ಅಂದ್ಕೊಂಡೆ, ಓಕೆ ಇಲ್ಲಿ ತನಕ ಬಂದಿದ್ದೀವಿ, ಜಸ್ಟ್ ಹಾಗೆ ರೋಡ್ ಸ್ಟ್ರೀಟ್ಸ್ಗಳೆಲ್ಲ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಏನ್ ಬೋರ್ಡ್ ನಿಲ್ಲಿಸ್ತಂಕ ನೋಡ್ರಿ ಅಲ್ಲ ನೋಡ್ರಿ ಅದಕ್ಕಿಂತ ಒಂದು ಅಂದ್ರೆ ನಿಮ್ಗೆ ಅದಕ್ಕೆ ಅಂತ ಮ್ಯಾಲೆ ಹಿಂಗ್ ಬರಕತ್ತಾವ ನಂಗಾಕತಿ. ಮೇಲೆ ಬಂದಂಗ ಅನ್ಸ್ತಾಯ್ತಾ? ಸಮೀಪ ನೋಡ್ರಿ ಇದು ಬಿಲ್ಡಿಂಗ್ ನೋಡ್ರಿ ಇದನ್ನ. ನೋಡಲ್ಲಿ ಹಿಂಗ್ ಬರ್ತತನಪ್ಪ ಅನ್ನರಂಗ್ ಕಾಣ್ತತ್ ನಾವು ಡೌನ್ನಾಗೆ. ನೋಡ್ರಿ ಆಕಾಶ ಬಡಿತೈತಿ. ಹಿಂಗ ಅಡ್ಡ ಬಕ್ಕು ನೋಡ್ಬೇಕು. ಹಿಂಗ ಆಗಕತ್ತನಕ ಎಷ್ಟು ಫ್ಲೋರ್ ಇರ್ಬೋದು ಇದು. ಹಿಂಗ್ ಮಾಡಪ್ಪ ಇಲ್ಲಿ ನೋಡ್ರಿ ಇಲ್ಲಿ ಹಾಕಿದ್ರೆ ಎಷ್ಟು ಏನಿಲ್ಲ ನೋಡ್ರಿ ಅಮ್ಮ, ನೋಡ್ರಿ 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 ನೋಡ್ರಿ. ಸ್ಟ್ರೈಟ್ ಹೋಗ್ಬೇಕಿಲ್ಲ, ಲೆಫ್ಟ್ ಆರ್ ರೈಟ್ ಅರ ಹೋಗ್ರಿ. ಅಲ್ಲಿ ನೋಡ್ರಿ ಬಿಲ್ಡಿಂಗ್ ಮೇಲೆ ಗಿಡ ಗಿಡ ಮರ. ಆಮೇಲೆ ಪ್ರತಿ ರೋಡಲ್ಲೂ ಅಷ್ಟೇ, ಪ್ರತಿ ರೋಡಿಗೂ ಬಿಲ್ಡಿಂಗ್ಸ್ಗಳು ಈ ತರ ಎತ್ತರ ಬಿಲ್ಡಿಂಗ್ಸ್ಗಳು. ಯಾವುದೇ ರೋಡಿಗೆ ಹೋಗ್ರಿ ನೀವು ಹಂಗ ಕಾಣಿಸ್ತಾ. ಯಾ ಕಡೆನಾರ ಹೋಗ್ಬೋದು. ಅಲ್ಲಿ ನೋಡೋ ನೆನಪಿ ಈ ಕಡೆ ಐತನ, ಅಲ್ಲೊಂದು ಎಷ್ಟೊಂದು ಕಾರ್ ಗ್ಯಾಪ್ ಐತನ. ನೋಡ್ರಿ ನಿಲ್ಸಂಗಿದ್ರೆ ನಿಲ್ಸ್ರಿ. ಡೌನ್ ಟೌನ್ನ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ನೋಡೋಕ್ಕೆ ಚಂದ. ಏನು ಅಂತಂದರೆ ಕಾರಲ್ಲೇ ಡ್ರೈವ್ ಮಾಡಿಕೊಂಡೇ ಪ್ರತಿ ರೋಡು ಕವರ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾವು ಎಷ್ಟೆಲ್ಲ ಹೋದ್ರೂ ನಮಗೆ ಇನ್ನೂ ಎಷ್ಟೊಂದು ರೋಡ್ಗಳು ಉಳಿತು ತೋರಿಸೋವಂಥದ್ದು. ಅಷ್ಟು ಚೆನ್ನಾಗಿರುವಂತಹ ಬಿಲ್ಡಿಂಗ್ಸ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಮೇಂಟೆನೆನ್ಸು, ಅವರಿಗೆಲ್ಲ ಅದೆಲ್ಲ ಖುಷಿ ಕೊಡ್ತು. ಆ್ಯಂಡ್
ತುಂಬ ಆಶ್ಚರ್ಯಪಟ್ಟು ನೋಡ್ತಾಯಿದ್ರು, ಹಿಂಗಿದಾವಲ್ಲ ಮೈ ಮೇಲೆ ಬೀಳುತ್ತೆ ಆ ಥರ ಅನಿಸುತ್ತಲ್ವ. ಫಸ್ಟ್ ನೋಡಿದವರಿಗೆ ಒಂಥರ ಆಶ್ಚರ್ಯ ಅಂತ ಅನಿಸುತ್ತೆ. ನಿಮಗೆ ಫೋನಲ್ಲಿ ಅದು ಯಾವ ಥರ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು. ಬಸ್ ಸ್ಟ್ಯಾಂಡ್ ನೋಡ್ರಿ ಅಮ್ಮ, ಹ್ಯೂಸ್ಟನ್ ಅಲ್ಲಿ ಅಲ್ಲಲ್ಲೇ ಈ ಥರ ಬಸ್ ಸ್ಟ್ಯಾಂಡ್ಗಳು ಇರ್ತಾವೆ ಡೌನ್ ಟೌನ್ ಅಲ್ಲಿ. ಬಸ್ಗಳು ನಿಂತಾವ ನೋಡ್ರಿ, ಸಿಟಿ ಬಸ್ ಅಂತೀವಲ್ಲ ಹಂಗೆ ಬಸ್ ಸ್ಟ್ಯಾಂಡ್. ಹಾ, ನೀವು ಹಿಂಗ್ ಮುಂದಕ್ಕೆ ಹೋಗ್ತೀವಲ್ಲ ಅವಾಗ ಕಾಣಿಸ್ತದ ನೋಡಿ. ಇಲ್ಲಿ ನೋಡ್ರಿ ಕಾಣಿಸ್ತತಾ ಇದೆ ಬಸ್ ಸ್ಟಾಪ್. ಸೊ ಅವರಿಗೆ ಆಡು ಭಾಷೆಯಲ್ಲಿ ಹೇಳ್ತಾ ಇದ್ವಿ, ಅದು ಮೆಟ್ರೋ ಬಸ್ ಸ್ಟ್ಯಾಂಡ್ ಅದು. ಸೊ ಅಲ್ಲಿಂದ ಎಲ್ಲ ಸಿಟಿಯ ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ. ನಂಬರ್ ವೈಸೇ ಇರುತ್ತೆ ಅಲ್ಲೂ ಕೂಡ, ಎಲ್ಲ ಯಾವ ನಂಬರ್ ಬಸ್ಸು ಯಾವ ಏರಿಯಾ ಅಂತ ಇರುತ್ತೆ. ಸೊ ಇಲ್ಲಿ ನಾನು ಆ್ಯಕ್ಚುಲಿ ನಾನು ಕ್ಲಾಸೆಟ್ನ ಬಂದು ಸ್ವಲ್ಪ ರಿಅರೇಂಜ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಆರ್ಗನೈಸ್ಡ್ ಆಗಿ ಮಾಡೋಣ ಅಂತ ಹೇಳಿಬಿಟ್ಟು ಒಂದಿಷ್ಟು ಡ್ರೆಸ್ಸರ್ಗಳನ್ನು ತರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಚರಿಗೆ ಒಂದು ಸಪ್ರೇಟ್ ಡ್ರೆಸ್ಸರು ಮತ್ತು ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಇಬ್ರಿಗೂ ಸಪ್ರೇಟ್ ಡ್ರೆಸ್ಸರ್ಗಳನ್ನು. ಯಾಕೆಂತಂದರೆ ಇದು ನಾವು ಈಗ ಜೋಡಿಸಿರೋದೇನೋ ಜೋಡಿಸಿಡ್ತೀವಿ, ಆಮೇಲೆ ಅದು ತೆಗೆದು ಹಾಕಿ ಮತ್ತೆ ತೊಳೆಯೋಕೆ ಹಾಕಿ ಮತ್ತೆ ಅದನ್ನು ಮರ್ಚಿ ಇಟ್ಟು ಮತ್ತು ಇದೆಲ್ಲ ಏನು ಪ್ರೊಸೆಸ್ ಆಗ್ತಾ ಹೋಗುತ್ತಲ್ಲ, ಒಂದು 10 days 1 week 2 weeks ಆಗ್ತಿದ್ದಂಗೆ ಅದಕ್ಕೆಲ್ಲ ಮತ್ತೆ ಮೆಸಪ್ ಆಗಿಬಿಡುತ್ತೆ. ಅದೇನೋ ಗೊತ್ತಿಲ್ಲ, ಅಂದರೆ ಒಂದೊಂದು ಸತಿ ಮಿಕ್ಸಪ್ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತ ಮಾಡಿದ್ದೀನಿ ಅಂದರೆ ಡ್ರೆಸ್ಸರ್ ತರಿಸಿ ಪ್ರತಿಯೊಂದು ಏನು ಪೌಚ್ ಇರುತ್ತಲ್ಲ, ಸೊ ಅದನ್ನು ಲೇಬಲಿಂಗ್ ಮಾಡಿಬಿಡ್ತೀನಿ ಚರಿಗೆ. ಈವನ್ ಚರಿಗೆ ಕೂಡ ಗೊತ್ತಾಗುತ್ತೆ, ಟಾಪ್ಸ್ ಒಂದು ಒಳಗೆ, ಬಾಟಮ್ಸ್ ಒಂದ್ರ ಒಳಗೆ, ಮತ್ತು ಸ್ಕರ್ಟ್ಸ್ ಬೇರೆ, ಇನ್ನರ್ಸ್ ಬೇರೆ, ಪ್ಯಾಂಟ್ಸ್ ಬೇರೆ, ಈ ಥರ ಪ್ರತಿಯೊಂದಕ್ಕೂ ಸಪ್ರೇಟಾಗಿ ನಾನು ಇದನ್ನು ಡ್ರಾರ್ಗಳನ್ನು ತರಿಸ್ತಾ ಇದ್ದೀನಿ. ಸೊ ನನಗಾಗಲಿ ಮತ್ತು ನನ್ನ ಹಸ್ಬೆಂಡಿಗಾಗಲಿ ನಂದು ಚೂಡೀಸ್ ಬೇರೆ, ಸ್ಕರ್ಟ್ಸ್ ಬೇರೆ, ಇಂಡೋ ವೆಸ್ಟರ್ನ್ ಬೇರೆ, ವೆಸ್ಟರ್ನ್ ಬೇರೆ. ಸೊ ಎವ್ರಿಥಿಂಗ್ ಡಿಫ್ರೆಂಟಾಗಿರಲಿ ಅಂದರೆ ಡಿಫ್ರೆಂಟ್ ಪ್ಲೇಸಸಲ್ಲಿ ಇರಲಿ ಅಂತ, ಮಿಕ್ಸಪ್ ಮಾಡೋದು ಬೇಡ ಅಂತ ಹೇಳಿ ಡ್ರೆಸ್ಸನ್ನು ತರಿಸ್ದೆ. She likes it, Kanda. I know. Hi, Mama, Daddy. Hi, good buddy. ನೋಡಿದ್ರಲ್ವ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ. Bye bye.